ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಮಧ್ಯಪ್ರಾಚ್ಯದಲ್ಲಿ ಘನಘೋರ ಸ್ಥಿತಿ ನಿರ್ಮಾಣವಾಗಿದೆ. ಇಸ್ರೇಲ್ ಇರಾನ್ನ ಸಂಘರ್ಷ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದ್ದು ದಿನದಿಂದ ದಿನಕ್ಕೆ ಇದರ ದಿಕ್ಕು ಕೂಡ ಬದಲಾಗ್ತಾ ಹೋಗ್ತಾ ಇದೆಯೇ ವಿನಃ ಯುದ್ಧ ನಿಲ್ಲುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಹರ್ಮೋಜ್ ಜಲಸಂಧಿಯಲ್ಲಿ ಹಡಗುಗಳನ್ನು ಲಾಕ್ ಮಾಡಿದೆ ಇರಾನ್. ತೈಲ ಹೊತ್ತು ಸಾಗೋದಕ್ಕೆ ಸಜ್ಜಾಗಿದ್ದಂತಹ ಭಾರತದ 22 ಹಡಗುಗಳು ಕೂಡ ಈಗ ನಿರ್ಬಂಧದಲ್ಲಿ ಸಿಕ್ಕಿಬಿದ್ದಿವೆ. ಹರ್ಮೋಜ್ ಮೇಲೆ ಹಿಡಿತ ಸಾಧಿಸಿರುವಂತಹ ಇರಾನ್ ಈ ಮೊದಲು ಹೇಳಿತ್ತು ಶತ್ರುಗಳಿಗೆ ಮಾತ್ರ ಹರ್ಮೋಜ್ನಲ್ಲಿ ನಿರ್ಬಂಧ ಅಂತ. ಈಗ ಎಲ್ಲರಿಗೂ ಕೂಡ ಈ ನಿರ್ಬಂಧವನ್ನು ವಿಧಿಸುವ ಮೂಲಕವಾಗಿ ತನ್ನ ಬಿಗಿ ಹಿಡಿತವನ್ನು ಮುಂದುವರಿಸ್ತಾ ಮತ್ತಷ್ಟು ಸಮಸ್ಯೆಗಳನ್ನು ತರುವಂತಹ ಲಕ್ಷಣಗಳು ಗೋಚರಿಸ್ತಾ ಇದೆ. ಹರ್ಮೋಜ್ ಜಲಸಂಧಿಯಲ್ಲಿ ಈಗ ಹಡಗುಗಳು ಹೋಗಲಾರದಂತಹ ಸ್ಥಿತಿ ನಿಂತಲ್ಲೇ ನಿಂತಿವೆ. ಭಾರತದ ಒಟ್ಟು 22 ಹಡಗುಗಳು ಬರಬೇಕು. ಈಗ 3 ಹಡಗುಗಳು ಬಂದ ನಂತರದಲ್ಲಿ ಒಂದು ರೀತಿಯ ಆಶಾಭಾವನೆ ಚಿಗುರಿತ್ತು. ಈಗ ಅದಕ್ಕೂ ಕೂಡ ಕೊಡಲಿ ಪೆಟ್ಟು ಬಿದ್ದಂತಾಗಿದೆ. ಈಗ ಹರ್ಮೋಜ್ನ ಮತ್ತೊಮ್ಮೆ ಲಾಕ್ ಮಾಡಿಕೊಳ್ಳೋ ಮೂಲಕವಾಗಿ ಭಾರತದ ಹಡಗಿಗೂ ಕೂಡ ಹೋಗಲಿಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿ. ಇವಾಗಲೇ ನೋಡಿದ್ರಿ, ಶಿವಾಲಿಕ್ ಹಡಗು ಬಂದಿತ್ತು, ಅದರ ಬೆನ್ನಲ್ಲೇ ನಂದಾದೇವಿ ಹಡಗು ಬಂದಿತ್ತು. ಲಾಡ್ಕಿ ಹಡಗು ಕೂಡ ತಲುಪುವಂತಹ ಹರ್ಮೋಜ್ ಆಗಲೇ ತಲುಪಿತ್ತು, ಈಗ ಭಾರತವನ್ನು ಕೂಡ ಸೇರಿದೆ. ಈ ಖುಷಿ ಒಂದು ಕಡೆಯಲ್ಲಿ ಮುಂದಿನ ದಿನಗಳಲ್ಲಿ ಅಭಾವವನ್ನು ನೀಗಿಸಬಹುದು ಅನ್ನುವಂತಹ ನೆಮ್ಮದಿಯ ನಿಟ್ಟುಸಿರು ಬಿಡುವಂತ ಮಾಡಿತ್ತು. ಆದರೆ ಮತ್ತೆ ಹಡಗುಗಳು ಹೊರಬರಲಾರದಂತಹ ಸ್ಥಿತಿಯಲ್ಲಿ ಇರೋ ಕಾರಣದಿಂದಾಗಿ ಸಮಸ್ಯೆ ಮುಂದುವರೆದಂತೆ ಕಾಣಿಸ್ತಾ ಇದೆ. ಭಾರತ ನನ್ನ ಮಿತ್ರ ಅಂತ ಇರಾನ್ ಹೇಳ್ತಾ ಇತ್ತು. ಈಗ ಭಾರತಕ್ಕೂ ಕೂಡ ಆ ಎಕ್ಸ್ಕ್ಯೂಸ್ ಇಲ್ವಾ? ಅಮೆರಿಕ ಮತ್ತು ಇಸ್ರೇಲ್ ಮೇಲಿನ ಜಿದ್ದು ಎಲ್ಲ ರಾಷ್ಟ್ರಗಳಿಗೂ ಕೂಡ ಬಿಗಿ ಹಿಡಿತ ಸಾಧಿಸಿದಾಗ ಮಾತ್ರ ತನ್ನ ಹೋರಾಟ ಮುಂದುವರಿಸಲಿಕ್ಕೆ ಸಾಧ್ಯ ಅಂತ ಭಾವಿಸಿದ್ಯಾ? ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಭಾರತ ನನ್ನ ಸ್ನೇಹಿತ ಅಂತ ಹೇಳ್ತಾ ಬಂದಿದ್ದಂತಹ ಇರಾನ್ 3 ಹಡಗುಗಳು ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಇದು ರಾಜತಾಂತ್ರಿಕ ಗೆಲುವು ಅಂತ ಕೂಡ ಅಂದ್ಕೊಳ್ಳಾಗಿತ್ತು. ಈಗ 22 ಹಡಗುಗಳು ಬರಲಾರದ ಸ್ಥಿತಿಯಲ್ಲಿವೆಯಾ? ದಿವ್ಯ, ಸದ್ಯಕ್ಕೆ ಮಧ್ಯಪ್ರಾಚ್ಯ ಅಥವಾ ಹಾರ್ಮೋಜ್ ಜಲಸಂಧಿಯ ಬಳಿ ಭಾರತದ 22 ಹಡಗುಗಳು ಸ್ಟ್ರಕ್ ಆಗಿದ್ದಾವೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇರುವಂಥದ್ದು. ಕಳೆದ 10-12 ದಿನಗಳಿಂದ ಇದೇ ಪ್ರದೇಶದಲ್ಲಿ ಅವು ಲಂಗರನ್ನು ಹಾಕಿರುವಂಥದ್ದು. ಮುಂದೆ ಹೋಗ್ಲಿಕ್ಕೂ ಕೂಡ ಆಗದೇ ಇರುವಂಥ ಸನ್ನಿವೇಶಗಳು ನಿರ್ಮಾಣ ಆಗಿದ್ದಾವೆ. ಬಹುಶಃ ಭಾರತ ಮತ್ತು ಇರಾನ್ ನಡುವೆ ರಾಜತಾಂತ್ರಿಕ ಮಾತುಕತೆ ಆದ ಬಳಿಕ ಈ ಹಡಗುಗಳೆಲ್ಲವೂ ಕೂಡ ಭಾರತಕ್ಕೆ ಮರಳಬಹುದು, ಕಚ್ಚಾ ತೈಲ ಅಥವಾ ಗ್ಯಾಸನ್ನು ತುಂಬಿಕೊಂಡು ಅನ್ನುವಂಥ ಲೆಕ್ಕಾಚಾರವನ್ನು ಹಾಕ್ಕೊಳ್ಳಲಾಗಿತ್ತು. ಆದರೆ ಈವರೆಗೂ ಕೂಡ ಹಡಗುಗಳು ವಾಪಸ್ ಬರದೇ ಇರುವಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಈಗಿರುವಂಥ ಮಾಹಿತಿಗಳ ಪ್ರಕಾರ ಇರಾನ್ ಈ ಹಡಗುಗಳನ್ನು ನಿರ್ಬಂಧ ವಿಧಿಸಿದೆ. ಹೀಗಾಗಿ ಇವು ಸ್ಟ್ರಕ್ ಆಗಿದ್ದಾವೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಈ ಹಡಗುಗಳನ್ನು ನಿರ್ಬಂಧ ವಿಧಿಸಲಿಕ್ಕೆ ಕಾರಣ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಗಳು ಬರಬೇಕಾಗಿರುವಂಥದ್ದು. ಆದರೆ ಈಗ ಸದ್ಯಕ್ಕೆ ಸ್ಟ್ರಕ್ ಆಗಿರುವಂಥದ್ದು ಮಾತ್ರ ಖಚಿತ ಆಗ್ತಾ ಇರುವಂಥದ್ದು. ಸೊ ಇದಕ್ಕೆ ನಿರ್ದಿಷ್ಟವಾದಂಥ ಕಾರಣ ಏನಿದೆ? ಕೇವಲ ಭಾರತದ ಹಡಗುಗಳನ್ನು ಮಾತ್ರ ತಡೆಯಲಾಗ್ತಾ ಇದೆ ಅಥವಾ ಜಾಗತಿಕವಾಗಿ ಎಲ್ಲ ದೇಶಗಳ ಹಡಗುಗಳನ್ನು ತಡೆಯಲಾಗ್ತಿದೆಯಾ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಗಳು ಬರಬೇಕು. ಇತ್ತೀಚೆಗೆ ಭಾರತ ಮತ್ತು ಇರಾನ್ನ ರಾಜತಾಂತ್ರಿಕ ಮಾತುಕತೆಯಿಂದ ಈಗಾಗಲೇ 3 ಹಡಗುಗಳು ಬಂದಿದ್ವು. ಇದರ ಜೊತೆಗೆ ಭಾರತ ಮತ್ತೊಂದು ಕಡೆಗೆ ಇರಾನ್ಗೆ ದೊಡ್ಡ ಪ್ರಮಾಣದ ಮೆಡಿಸಿನ್ಸ್ಗಳನ್ನು ಕೂಡ ಸಪ್ಲೈ ಮಾಡುವಂಥ ಕೆಲಸಗಳು ಕೂಡ ನಡೆದಿತ್ತು. ಸೊ ಇರಾನ್ನ ಅಧಿಕಾರಿಗಳು ಮತ್ತು ರಾಜತಾಂತ್ರಿಕರು ಮಾತನಾಡಬೇಕಾದಂಥ ಸಂದರ್ಭದಲ್ಲೂ ಕೂಡ ಭಾರತ ಇರಾನ್ನ ಸ್ನೇಹಿತ ಅನ್ನುವಂಥ ನಿಟ್ಟಿನಲ್ಲಿ ವಿಶ್ಲೇಷಣೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು. ಈ ಬೆಳವಣಿಗೆಗಳ ನಡುವೆ ಈಗ ಭಾರತದ ಹಡಗುಗಳು ಹರ್ಮೋಜ್ ಜಲಸಂಧಿಯಲ್ಲಿ ಸ್ಟ್ರಕ್ ಆಗಿರೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಕೂಡ ಏರ್ಪಟ್ಟಿರುವಂಥದ್ದು. ಸೊ ಈ ಹಡಗುಗಳು ನಿಲ್ಲಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಭಾರತದ ವಿದೇಶಾಂಗ ಇಲಾಖೆ ಅಥವಾ ಇರಾನ್ನ ಅಧಿಕಾರಿಗಳು ಮಾಹಿತಿಯನ್ನು ಕೊಡಬೇಕು. ಬಹುಶಃ ಇವತ್ತು ಸಂಜೆ ಅಷ್ಟೊತ್ತಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಅಧಿಕೃತ ಮಾಹಿತಿಗಳು ಬರುವ ನಿರೀಕ್ಷೆಗಳಿದ್ದಾವೆ. ದಿವ್ಯಾ, ರೈಟ್ ಶಬ್ಬೀರ್, ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತೀವಿ. ಹರ್ಮೋಜ್ ಜಲಸಂಧಿಯಲ್ಲಿ ಹಡಗುಗಳನ್ನು ಈಗಾಗಲೇ ನಿಯಂತ್ರಣಕ್ಕೆ ಇಟ್ಟಿರ್ತಕ್ಕಂಥ ಇರಾನ್ ಭಾರತದ ಹಡಗುಗಳು ಕೂಡ ಮೂವ್ ಆಗ್ಲಿಕ್ಕೆ ಆಗದಂತಹ ಸ್ಥಿತಿಯಲ್ಲಿದೆ.